ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜೆ ಹೆಗಡೆ. ತುಂಬ ಜನರ ಎನ್ಕ್ವೈರಿ ಏನಿತ್ತು ಅಂದರೆ, ಯಾಕೆ ನೀವು ಮೆನ್ಸ್ ವೇರನ್ನು ವೀಡಿಯೋಸನ್ನು ಅಪ್ಲೋಡ್ ಮಾಡಲ್ಲ? ನಿಮ್ಮ ಶಾಪಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಬಟ್ಟೆ ಅವೈಲೇಬಲ್ ಇರುತ್ತಾ? ಹೆಗ್ಡೆ ಕಲೆಕ್ಷನ್ನ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ, ಯಾಕೆ ನಮಗೋಸ್ಕರ ನೀವು ಬಟ್ಟೆಗಳನ್ನ ತರಿಸಲ್ಲ ಅಂತ ಕ್ವಶನು, ಮೆಸೇಜು, ಕಾಲು, ಆಮೇಲೆ ಕಮೆಂಟ್ಸಲ್ಲಿ ಎಲ್ಲ ಕಡೆ ಅದೇ. ಸೊ ನಿಮಗೋಸ್ಕರ ಗಾರ್ಮೆಂಟ್ಸ್ಗೆಲ್ಲ ಓಡಾಡಿ ಹುಡುಕಿ ಎಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅಂತ ನಿಮಗೋಸ್ಕರ ತರಿಸಿದ್ದೀನಿ. ನನ್ನ ಈ ಎಫರ್ಟ್ಗೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮತ್ತೆ ಪರ್ಚೇಸ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ನನಗೆ ಹೇಳಿ, ನೆಕ್ಸ್ಟು ರೀಸ್ಟಾಕ್ ಮಾಡಿಸಲ್ಲ. ನಾನು ಯಾಕೆ ಮೆನ್ಸ್ ವೇರನ್ನು ಜಾಸ್ತಿ ರೀಸ್ಟಾಕ್ ಮಾಡ್ತಾ ಇಲ್ಲ ಅಂದರೆ, ನನಗೆ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ಇವಾಗ ಸಾರೀಸ್ ಬಗ್ಗೆ ಆದರೆ ಕಣ್ಣು ಮುಚ್ಕೊಂಡಾದ್ರೂ ಇದು ಯಾವ ಮಟೀರಿಯಲ್, ಎಷ್ಟು ರೇಟ್ ಇರುತ್ತೆ ಅಂತ ಹೇಳ್ಬಿಡ್ಬೋದು. ಬಟ್ ಈ ಮಟೀರಿಯಲ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ 4 ಜನರ ಹತ್ರ ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಮಗೋಸ್ಕರ ತರಿಸಿದ್ದೀನಿ. ಹಾಗೆ ಸೈಜ್ ಹೇಳ್ತಾ ಹೋಗ್ತೀನಿ ನೋಡಿ. ಎಸ್, ಎಮ್, ಎಲ್ಲ XL, XXL ಇದಿಷ್ಟು ಅವೈಲೇಬಲ್ ಇದೆ ಸೈಜ್ಗಳು. ಹಾಗೆ ಅಂದರೆ ಒಂದೊಂದು ಕಲರಲ್ಲಿ ಒಂದೊಂದು ಸೈಜ್ ಅವೈಲೇಬಲ್ ಇದೆ. ಸೊ ಇನ್ನೊಂದು ಅಂದರೆ ಸೈಜ್ ಹೇಳ್ತಾ ಹೋಗ್ತೀನಿ. ಎಸ್ ಸೈಜು 36 ಬಂದಿರುತ್ತೆ, ಎಮ್ ಸೈಜು 38 ಬಂದಿರುತ್ತೆ. ನೋಡಿ ತೋರಿಸ್ತಾ ಹೋಗ್ತೀನಿ. ಎಮ್ಮು 38 ಬಂದಿರುತ್ತೆ. ಹಾಗೆ XL ಸೈಜು ನಿಮಗೆ 40 ಬರುತ್ತೆ, XL 44 ಇರುತ್ತೆ, XXL 46 ಇರುತ್ತೆ. ಓಕೆ, ಸೊ ಇದಿಷ್ಟು ಅವೈಲೇಬಲ್ ಇದೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಿಮಗೆ ಎಸ್ ಸೈಜು ಫಿಟ್ ಆಗುತ್ತೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅಂದರೆ ನೀವು ಎಮ್ ತಗೊಳ್ಳಿ, ಅಂದರೆ ಒಂದು ಸೈಜು ನೆಕ್ಸ್ಟ್ ತಗೊಳ್ಳಿ. ಸೊ ನಿಮ್ಗೆ ಯೂಸ್ ಆಗುತ್ತೆ. ಹಾಗೆ ನೋಡಿ, ವಾಶ್ ಆದಮೇಲೆ ಕೂಡ ಇದನ್ನು ನಾನು ಏನಕ್ಕೆ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಮೆನ್ಸ್ ವೇರ್ ಅಂದರೆ, ನನಗೆ ಫಸ್ಟು ಪರ್ಸ್ನಲಿ ಇದನ್ನು ವಾಶ್ ಮಾಡಿ ಎಲ್ಲ ಚೆಕ್ ಮಾಡಬೇಕಿತ್ತು. ಯಾಕಂದರೆ ಸುಮ್ಮನೆ ಕಲರ್ ಗ್ಯಾರಂಟಿ ಆ ಥರ ಎಲ್ಲ ಹೇಳ್ಕೊಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ನನ್ನ ಫಸ್ಟ್ ಕಸ್ಟಮರ್ ನನ್ನ ಹಸ್ಬೆಂಡ್ ಹಾಕ್ಕೊಂಡಿರೋ ಒಂದು ಶರ್ಟನ್ನು ಅಂದರೆ ನಾನೇ ಅವ್ರಿಗೆ ಪ್ರೆಸೆಂಟ್ ಮಾಡಿ, ಸೊ ಅವ್ರು ವಾಶ್ ಮಾಡಿ ಆಮೇಲೆ ನನಗೆ 100% ಗ್ಯಾರಂಟಿ ಬಂದಮೇಲೆ, ಯಾಕಂದರೆ ನಾನೇ ವಾಶ್ ಮಾಡಿರೋದು, ಸೊ ಗ್ಯಾರಂಟಿ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ವಾಶ್ ಆದಮೇಲೆ ಇನ್ನೂ ಕೂಡ ಸಾಫ್ಟ್ ಆಗಿದೆ, ನೋಡ್ಬೋದಲ್ಲ. ಸೊ ನೋಡಿ, ಇದು 2 ಸಲ ವಾಶ್ ಆದಮೇಲೆ ನಾನು ಇವಾಗ ತೋರಿಸ್ತಾ ಇರೋದು. ಸೊ ಅದು ಕೂಡ ಬ್ಲ್ಯಾಕೇ ನಾನು ಚೂಸ್ ಮಾಡಿದೆ, ಯಾಕಂದರೆ ಬ್ಲ್ಯಾಕ್ ಕಲರು ಸ್ವಲ್ಪ ಕಲರ್ ಹೋಗೋದೆಲ್ಲ ಜಾಸ್ತಿ ಇರುತ್ತಲ್ಲ. ಸೊ ಇವಾಗ ಫಸ್ಟು ನಾನು ನಿಮಗೆ XL ಸೈಜ್ ತೋರಿಸ್ತಾ ಹೋಗ್ತೀನಿ. ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ರೇಟ್ ಹೇಳೋಕೆ ಮರ್ತೆ, 2 ಪೀಸ್ ತೊಗೊಂಡ್ರೆ 700 ಚೆಕ್ಸಲ್ಲಿ, ಪ್ಲೇನ್ ಇದೆ ಲಿನಿನ್ ಕಾಟನು, ಅದನ್ನು ನೀವು 2 ಪೀಸ್ ತೊಗೊಂಡ್ರೆ 900 ಆಗುತ್ತೆ. ಇಲ್ಲ ನೀವು ಸಿಂಗಲ್ ಬೇಕು ಚೆಕ್ಸಲ್ಲಿ ಅಂದರೆ ನಿಮಗೆ 400 ಆಗುತ್ತೆ. ಲೆನಿನಲ್ಲಿ ಸಿಂಗಲ್ ಬೇಕು ಅಂದರೆ ನಿಮಗೆ 500 ಆಗುತ್ತೆ. ಓಕೆ, ಶಿಪ್ಪಿಂಗ್ ಚಾರ್ಜಸ್ಸು 80 ರೂಪಾಯಿ ಆಗುತ್ತೆ. ಸೊ ನೀವು 1 ಪೀಸ್ ತೊಗೊಂಡ್ರು 80, 3 ಪೀಸ್ ತೊಗೊಂಡ್ರು 80 ರೂಪಾಯಿ ಆಗುತ್ತೆ. ಸೊ ಹಾಗೆ ನಿಮ್ಗೆ ರೇಟ್ ತೋರಿಸ್ಬಿಡ್ತೀನಿ ನೋಡಿ. ನಾನು ಸುಮ್ಮನೆ ಹೇಳಿಲ್ಲ ಗಾರ್ಮೆಂಟ್ಸ್ ಎಲ್ಲ ಸುತ್ತಾಡಿ ತೊಗೊಂಡಿದ್ದೀನಿ ಅಂತ. ಇದು ನೋಡಿ, ನಿಮ್ಗೆ ಶೋರೂಮಲ್ಲಿ ಆದರೆ ನಿಮ್ಗೆ ಕಾಣಿಸ್ತಾ ಇದೆಯಾ? ಶೋರೂಮಲ್ಲಿ ಆದರೆ ನಿಮಗೆ 1 ಪೀಸ್ಗೆ 700 ಇದೆ ಕಾಟನ್ ಶರ್ಟ್. ಇದನ್ನು 2 ಪೀಸ್ಗೆ 700 ಕೊಡ್ತಾ ಇದೀವಿ. ಯಾಕಂದರೆ ಗಾರ್ಮೆಂಟ್ಸಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ನಿಜವಾಗೂ ಕಡಿಮೆ ರೇಟಿಗೆ ಸಿಗುತ್ತೆ. ಆದರೆ ಸೆಟ್ ವೈಸ್ ತೊಗೋಬೇಕು. ಈಗ ಎಸ್ ಇಂದ XXL ತನಕ ಈ ಡಿಸೈನಲ್ಲಿ ಎಸ್ ಇಂದ XXL ತನಕ ತೊಗೋಬೇಕು. ಎಸ್ಸು ಮತ್ತು ಎಮ್ಮು ಖಾಲಿ ಆಯಿತು ಅಂದರೆ 3 ಪೀಸು ಉಳಿಯುತ್ತೆ, ಅದು ನಮಗೆ ಲಾಸ್ ಆಗುತ್ತೆ. ಬಟ್ ಸ್ಟಿಲ್ ಇಷ್ಟು ಜನ ನೀವು ಸಪೋರ್ಟ್ ಮಾಡಿ, ನೀವು ಇಷ್ಟು ಎನ್ಕ್ವೈರಿ ಮಾಡಿ ನೀವು ಕೇಳಿದಾಗ ನಿಮ್ಮ ಈ ಪ್ರೀತಿಗೋಸ್ಕರನೇ ನಾನು ತರಿಸಿರೋದು. ನೋಡಿ, ಕಾಟನ್. ಸೊ ನೋಡಿ, ಇದೆಲ್ಲ ನಿಮಗೆ 700ಗೆ 2 ಪೀಸ್ ಕೊಡ್ತಾ ಇದ್ದೀವಿ. ಲೆನಿನ್ ಕಾಟನ್ ಈ ಥರ ಪ್ಲೇನ್ ಕಾಣಿಸಿದೆಲ್ಲ, ಪ್ಲೇನ್ ಆದರೆ ನಿಮಗೆ 900ಗೆ 2, ಸಿಂಗಲ್ ಆದರೆ 500 ಆಗಿರುತ್ತೆ. ಓಕೆ, 100% ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ತರಿಸಿದ್ದೀನಿ. ಸೊ ಮೇನ್ ಪ್ರಾಬ್ಲಮ್ ಏನಂದರೆ, ಈ ಶರ್ಟ್ಸ್ ಎಲ್ಲ ನನಗೆ ಫೋಲ್ಡಿಂಗು ಪ್ರಾಪರಾಗಿ ಬರಲ್ಲ. ಸೀರೆ ಆದರೆ ಆರಾಮ್ಸೆ ಫೋಲ್ಡಿಂಗ್ ಮಾಡೋದು ಎಲ್ಲ ನೀಟಾಗಿ ಇರ್ತೀನಿ. ಬಟ್ ಈ ಶರ್ಟ್ ಏನಾಗುತ್ತೆ ಅಂದರೆ, ಒಂದು ಸಲ ಫೋಲ್ಡಿಂಗ್ ಹೋದರೆ, ನೋಡಿ ಎಕ್ಸಾಂಪಲ್ ಇಲ್ಲೊಂದು ಫೋಲ್ಡಿಂಗ್ ತೆಗೆದಿದ್ದೀನಿ, ನನಗೆ ಇವಾಗ ಯಾವ ಥರ ಫೋಲ್ಡ್ ಮಾಡೋದು ಅನ್ನೋದೇ ಕಷ್ಟ ಆಗ್ತಾ ಇದೆ. ಸೊ ಇದೇ ಒಂದು ಪ್ರಾಬ್ಲಮಿಂದ ನಾನು ಜಾಸ್ತಿ ಮೆನ್ಸ್ ವೇರನ್ನು ತರಿಸ್ತಾ ಇಲ್ಲ. ಯಾಕಂದರೆ ಅವರಿಗೆ ಇವಾಗ ನಾವು ಕೊಡುವಾಗ ನೀಟಾಗಿ ಕೊಡಬೇಕಲ್ವಾ. ನನಗೆ ಅದು ಫೋಲ್ಡಿಂಗ್ ಬರದೆ ಹಿಂಗೆ ಸುಮ್ಮನೆ ನಾನು ಏನೋ ಒಂದು ಕವರಲ್ಲಿ ಹಾಕಿಕೊಟ್ರೆ ನನಗೂ ಸಮಾಧಾನ ಇರಲ್ಲ. ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಈ ಥರ ಶರ್ಟ್ಸ್ಗಳನ್ನು. ಆ ರೀಸನಿಂದ ತರಿಸ್ತಾ ಇರಲಿಲ್ಲ. ಬಟ್ ಇಷ್ಟು ಪ್ರೀತಿ ನೀವು ತೋರಿಸ್ತಾ ಇರುವಾಗ ನಾನು ನಿಮಗೋಸ್ಕರ ಒಂದು ರೀಸ್ಟಾಕ್ ಮಾಡೋದ್ರಲ್ಲಿ ಏನೂ ಕಷ್ಟ ಅಂತ ಅನಿಸಿಲ್ಲ. ಅದಕ್ಕೆ ತರಿಸಿದ್ದೀನಿ ನೋಡಿ. ಎಲ್ಲ ಯಾವುದೇ 2 ಪೀಸ್ ತೊಗೊಳ್ಳಿ ನಿಮಗೆ 700, ಪ್ಲೇನ್ ಆದರೆ ನಿಮಗೆ 900ಗೆ 2. ಆಫೀಸ್ ವೇರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿ, ಬ್ಲ್ಯಾಕ್ ಅಂತೂ ಲಾಸ್ಟ್ ಟೈಮ್ ಒಂದ್ಸಲ ನಾನು ಇದೇ ಬ್ರ್ಯಾಂಡೇ ತರಿಸಿದ್ದೆ, ನನಗೆಲ್ಲ ಖಾಲಿ ಆಗಿದೆ. ಖುಷಿ ಆಯಿತು ನಿಮ್ಮ ಈ ಸಪೋರ್ಟ್ ನೋಡಿ. ವರ್ಷಕ್ಕೆ ಒಂದೇ ಸಲ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಏನಾದರೂ ತುಂಬ ಎನ್ಕ್ವೈರಿ, ತುಂಬ ಇಷ್ಟಪಟ್ಟರು, ಫೀಡ್ಬ್ಯಾಕ್ ಚೆನ್ನಾಗಿ ಬಂತು ಅಂದರೆ ಖಂಡಿತ ಮತ್ತೊಂದು ಸಲ ರೀಸ್ಟಾಕ್ ಮಾಡ್ತೀನಿ. ಇಷ್ಟೊತ್ತು ತೋರಿಸಿದೆಲ್ಲ XL ಸೈಜು, ಇವಾಗ ನಾನು ತೋರಿಸೋದೆಲ್ಲ XXL ಸೈಜು. XXL ತುಂಬ ಕಡಿಮೆ ಇದೆ, ಯಾಕಂದರೆ ಜಾಸ್ತಿ XXL ಅಂದರೆ ಇಲ್ಲಿ ಮದುವೆಗಂತ ತೊಗೊಂಡವರಿದ್ದರು, ಅವರೆಲ್ಲ XXL ತೊಗೊಬಿಟ್ಟಿದ್ದಾರೆ. ನೋಡಿ, XXL
ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಶರ್ಟು ರಿಟರ್ನ್ ಆಪ್ಷನ್ ಇರಲ್ಲ. ಯಾಕಂದರೆ ಒಂದ್ಸಲ ನೀವು ಫೋಲ್ಡಿಂಗ್ ತೆಗೆದ್ಮೇಲೆ ರಿಟರ್ನ್ ಮಾಡಿದ್ರೆ ಅದು ಯೂಸ್ಡ್ ಅಂತ ಫೀಲ್ ಆಗುತ್ತೆ. ಯಾರು ನಮ್ಮ ಹತ್ರ ಕಸ್ಟಮರ್ ಬೈ ಮಾಡಲ್ಲ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಸೈಜ್ ಯಾವುದು ಅಂತ ಪ್ರಾಪರಾಗಿ ಥಿಂಕ್ ಮಾಡಿ ಪರ್ಚೇಸ್ ಮಾಡಿ. ಸೊ ಅದಕ್ಕೆ ರಿಟರ್ನ್ ಆಪ್ಷನ್ ಇರಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಈಗ ತೋರಿಸ್ತಾ ಇರೋದು ಎಮ್ ಸೈಜು. ಇಷ್ಟೊತ್ತು ನಾನು ತೋರಿಸಿದ್ದು ಡಬಲ್ XL ಅಷ್ಟೇ ಇದೆ. ಡಬಲ್ XLಲ್ಲಿ ಎಮ್ ಸೈಜು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಮ್ಮನೆಯಲ್ಲೇ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಯಾರು ಅಂದರೆ ನನ್ನ ಅಪ್ಪ, ನನ್ನ ತಮ್ಮ, ನನ್ನ ಗಂಡ ಎಲ್ರಿಗೂ ಹೆಗ್ಡೆ ಕಲೆಕ್ಷನ್ಸ್ನ ರೆಗ್ಯುಲರ್ ಕಸ್ಟಮರ್. ನನ್ನ ಶರ್ಟ್ ರೀಸ್ಟಾಕ್ ಆದಾಗ ಫಸ್ಟ್ ಯಾವುದಾದ್ರೂ ಹೊಸ ಬ್ರ್ಯಾಂಡು ಆ ಥರ ಬಂದರೆ ಅವ್ರ ಮೇಲೆ ಪ್ರಯೋಗ ಮಾಡೋದು. ಅವ್ರಿಗೆ ಇಷ್ಟ ಆಯಿತು, ವಾಶ್ ಆದಮೇಲೆ ಪ್ರಾಪರಾಗಿದೆ, ಕಲರ್ ಏನು ಶೇಡ್ ಆಗಿಲ್ಲ ಅಂತಂದರೆ ಮತ್ತೆ ರೀಸ್ಟಾಕ್ ಮಾಡ್ತೀವಿ. ಇವೆಲ್ಲ ರೀಸ್ಟಾಕ್ ಆಗಿರೋದು ಅವರೆಲ್ಲ ಯೂಸ್ ಮಾಡಿ ನೋಡಿ ಆ ಬ್ರ್ಯಾಂಡ್ ಓಕೆ ಅಂತ ಹೇಳಿದ್ಮೇಲೆ ತರಿಸಿದ್ದೀರಿ. ಸೊ ಹೆಗ್ಡೆ ಕಲೆಕ್ಷನ್ ಮೇಲೆ ನೀವು 100% ನಂಬಿಕೆ ಇಟ್ಟು ಪರ್ಚೇಸ್ ಮಾಡ್ಬೋದು. ಓಕೆ ನೋಡಿ, ಇದೆಲ್ಲನೂ ಎಮ್ ಸೈಜು. ರೇಟನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೆನಿನ್ ಕಾಟನ್ ಪ್ಲೇನ್ ಇರೋದು ಸಿಂಗಲ್ ಆದರೆ 500, ಎರಡು ಒಟ್ಟಿಗೆ ತೊಗೊಂಡ್ರೆ 900. ಇದೊಂದು ಸ್ವಲ್ಪ ಫ್ಯಾನ್ಸಿ ಥರ ಇದೆ, ಇದು ಕಾಟನ್ ಮಿಕ್ಸ್ ಆಗಿರುತ್ತೆ. ಚೆಕ್ಸ್ ಆದರೆ 700ಗೆ ಎರಡು. ಇದು ನೋಡಿ, ಒಂದಕ್ಕೆ 700 ಇದೆ. ಶೋರೂಮಲ್ಲೆಲ್ಲ ನಿಮಗೆ ಸೇಮ್ 700ಗೆ ಸಿಗುತ್ತೆ ಈ ಥರ. ಅಂದರೆ ಇದೇ ಬ್ರ್ಯಾಂಡನ್ನು ಚೆಕ್ ಮಾಡಿದ್ದೀನಿ ನೋಡಿ, ಚೆನ್ನಾಗಿದೆ ಅಲ್ವಾ. ಫೋಟೋ ಓಪನ್ ಮಾಡಿ ಕಳಿಸಿ, ಇದನ್ನ ಸಾರಿ ಶರ್ಟ್ ಫೋಟೋನ ಓಪನ್ ಮಾಡಿ ಕಳಿಸಿ ಅಂತ ಮಾತ್ರ ಕೇಳಬೇಡಿ. ನಿಜವಾಗೂ ನಂಗೆ ಫೋಲ್ಡಿಂಗ್ ಬರಲ್ಲ. ನಂಗೆ ಆಮೇಲೆ ಮೂರು ಶರ್ಟನ್ನು ಓಪನ್ ಮಾಡಿ ಇಟ್ಟಿದ್ದೀನಿ. ಅದು ನನಗೆ ಇವಾಗ ಫೋಲ್ಡ್ ಮಾಡೋಕ್ಕೆ ಗೊತ್ತಿಲ್ಲ ಎಷ್ಟು ಟೈಮ್ ತಗೊಳುತ್ತಂತ. ಸಾರಿ ಆದರೆ ನೀವು ಬೇಕಿದ್ರೆ 50 ಸಾರಿ ಕೊಟ್ಟರು ನಾನು ಒಂದು 10 ನಿಮಿಷದಲ್ಲೇ ಫೋಲ್ಡಿಂಗ್ ಮಾಡ್ತೀನಿ. ಬಟ್ ಈ ಶರ್ಟು ಸ್ವಲ್ಪ ಕಷ್ಟ, ಬೇಜಾರಾಗಬೇಡಿ. ಬಟ್ ನಿಮಗೋಸ್ಕರ ಕಷ್ಟಪಟ್ಟು ತರಿಸಿದ್ದೀನಿ. ಇವಾಗ ಲಾಸ್ಟಲ್ಲಿ ತೋರಿಸಿದ್ದು ಎಮ್ ಸೈಜು. ಒಂದು 5 ಪೀಸ್ ಫಸ್ಟ್ ತೋರಿಸ್ತಾ ಇಲ್ಲ, ಅಂದರೆ ಸೆಕೆಂಡ್ ತೋರಿಸ್ತಾ ಇಲ್ಲ, ಅದು ಡಬಲ್ XL. ಮೊದಲು ತೋರಿಸಿದ್ದು XL. ನಾನು ನಿಮಗೆ ಬೇಕಿದ್ರೆ ಸೈಜ್ ವೈಸು ಸಪ್ರೇಟಾಗಿ ಇಟ್ಟು ಫೋಟೋ ತೆಗೆದು ಕಳಿಸಿರ್ತೀನಿ. ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇನ್ನು ಎಸ್ಸು ಮತ್ತು ಎಲ್ ಉಳಿದಿದ್ದಲ್ಲ, ಎಸ್ಸು ತೋರಿಸ್ತೀನಿ ರೀ. ಎಸ್ ಸೈಜು. ಎಸ್ ಎಲ್ಲ ನಿಮಗೆ 36 ಬರುತ್ತೆ, ಲೆಂತು 25 ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ ಸೈಜ್ಗಳನ್ನು. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೀಡ್ಬ್ಯಾಕ್ ಕೊಡಿ, ಯಾಕಂದರೆ ನಾವು ಈ ಥರ ಮಟೀರಿಯಲ್ಗಳನ್ನ ನೆಕ್ಸ್ಟ್ ರೀಸ್ಟಾಕ್ ಮಾಡಬೇಕು ಬೇಡೋ ಅನ್ನೋದು ಗೊತ್ತಾಗಲ್ಲ. ಪಾಸಿಟಿವ್ ನೆಗೆಟಿವ್ ಒಂದು ಫೀಡ್ಬ್ಯಾಕ್ ಕೊಡಿ, ನೋಡೋಣ. ನಿಮಗೆ ನಂಬರ್ ಇದೆ ಅಲ್ವಾ, ಮೆಸೇಜ್ ಮಾಡಿ. ಸೊ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಕಾಲು ಇಲ್ಲ ಮೆಸೇಜ್ ಮಾಡಿ ಬುಕ್ ಮಾಡ್ಕೋಬೋದು. ಫೀಡ್ಬ್ಯಾಕು ಕೂಡ ಅದೇ ನಂಬರ್ಗೆ ಕೊಡ್ಬೋದು. ಇದೆಲ್ಲ ಎಸ್ ಸೈಜು. ತುಂಬ ಸಣ್ಣ ಇರೋರಿಗೆ ಮಾತ್ರ ಬರುತ್ತೆ, ಯಾಕಂದರೆ 36 ಇರುತ್ತೆ. ಕಾಟನ್ ಅಲ್ವಾ, ಸೊ ವಾಶ್ ಆದಮೇಲೆ ನಿಮಗೆ ಒಂದಿಷ್ಟಾದರೂ ಚೇಂಜಸ್ ಇರುತ್ತೆ. ಓಕೆ, ಸೊ ಅದಕ್ಕೇ ನೀವು ತುಂಬ ಸಣ್ಣ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ನೆಕ್ಸ್ಟ್ ಸೈಜನ್ನೇ ತೊಗೊಳ್ಳಿ. ನೆಕ್ಸ್ಟು ಎಲ್ ಸೈಜು. ಈಗ ನಾನು ತೋರಿಸೋದೆಲ್ಲ ಎಲ್ ಸೈಜ್ ಆಗಿರುತ್ತೆ ನೋಡಿ. ಎಲ್ಲ ಬೇಗ ಸ್ಕ್ರೀನ್ಶಾಟ್ ತಗೊಳ್ಳಿ. ಇನ್ನೊಂದು ಏನಂದರೆ ಎಲ್ಲ ಸೈಜ್ಗೂ ಸೇಮ್ ರೇಟು. ಒಬ್ಬೊಬ್ಬರು ಇವಾಗ ಎಸ್ಸಿಗೆ ಕಡಿಮೆ, ಎಲ್ಲಿಗೆ ಬೇರೆ ಆ ಥರ ಎಲ್ಲ ಇರುತ್ತೆ. ನಮ್ದು ಆ ಥರ ಏನೂ ಇಲ್ಲ, ಎಲ್ಲ ಸೈಜ್ಗೂ ಸೇಮೇ. ಎರಡು ವೆರೈಟಿ ಅಂದರೆ ಲಿನಿನ್ ಕಾಟನ್ಗೆ 500ಗೆ ಒಂದು, ನಾರ್ಮಲ್ ಈ ಥರ ಚೆಕ್ಸ್ ಪ್ಯಾಟರ್ನ್ಗೆ 400ಗೆ ಒಂದು. 100 ರೂಪೀಸ್ ಡಿಫ್ರೆನ್ಸ್. ಯಾಕಂದರೆ ಲಿನಿನ್ ಕಾಟನ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಕಾಟನ್ ನಿಮಗೆ ಯಾವ ಥರ ಹೇಳೋದು, ಆ ಲಿನಿನ್ಗೆ ರೇಟ್ ಜಾಸ್ತಿ ಆಗುತ್ತೆ. ಇದು ನಾರ್ಮಲ್ ಕಾಟನ್ ಆಯಿತು, ಇದು ಲೆನಿನು. ಇಲ್ಲಿ ತೋರಿಸ್ತಿದ್ದೀನಲ್ಲ, ಚೆನ್ನಾಗಿದೆ ಅಲ್ಲ. ಒಂದು ಇದು ಫ್ಯಾನ್ಸಿ, ಇದು ನಿಮ್ಮ ಕಾಟನ್ ಮಿಕ್ಸ್ ಬರುತ್ತೆ ಸ್ವಲ್ಪ. ನೋಡಿ ಚೆನ್ನಾಗಿದೆ. ಅಂದರೆ ಒಂದೊಂದು ಡಿಸೈನ್ ಮೇಲೆ ನಿಮ್ಗೆ ಒಂದೊಂದು ಥರ ಬರುತ್ತೆ. ಇವಾಗ ಫುಲ್ ಪ್ರಿಂಟ್ ಇರುತ್ತಲ್ಲ, ಅದು ನಿಮ್ಗೆ ಸ್ವಲ್ಪ ರಫ್ ಅಂತ ಅನಿಸ್ಬೋದು. ರಫ್ ಅಂದರೆ ನಿಮ್ಗೆ ವಾಶ್ ಆದಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ. ಬಟ್ ಇವಾಗ ನಾರ್ಮಲ್ ಪ್ಲೇನ್ ಇರೋದು ಸ್ವಲ್ಪ ಜಾಸ್ತಿ ಸಾಫ್ಟ್ ಅನಿಸ್ಬೋದು. ಇವಾಗ ಈ ಥರ ಚೆಕ್ಸ್ ಬರುತ್ತಲ್ಲ, ಇದೆಲ್ಲ ತುಂಬ ಸಾಫ್ಟ್ ಅನಿಸುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ಡಿಸೈನ್ ಮೇಲೂ ನಿಮ್ಮದು ಸಾಫ್ಟ್ನೆಸ್ಸು
ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಇವಾಗ ನಾನು ಲಾಸ್ಟಲ್ಲಿ ತೋರಿಸಿದ್ದು ಎಲ್ ಸೈಜು ನೋಡಿ. ಇದಿಷ್ಟು ಪೀಸ್ಗಳು ಅವೈಲೇಬಲ್ ಇದೆ. ರೇಟು ಕೂಡ ಹೇಳಿದ್ದೀನಿ, 700ಗೆ 2 ಚೆಕ್ಸ್ ಎಲ್ಲ ಆದರೆ, 900ಗೆ 2 ಪ್ಲೇನಲ್ಲಾದರೆ, ಹಾಗೆ ಒಂದು ತೊಗೊಂಡ್ರೆ ಚೆಕ್ಸಿಗೆ 400 ಆಗಿರುತ್ತೆ. ಸೊ ನೀವು ಪ್ಲೇನಲ್ಲಿ ಒಂದು ತೊಗೊಂಡ್ರೆ 500 ಆಗಿರುತ್ತೆ. ಶಿಪ್ಪಿಂಗ್ ಚಾರ್ಜಸ್ಸು 80 ರೂಪಾಯಿ. ಒಂದು ಶರ್ಟ್ ತೊಗೊಂಡ್ರು 80, 3 ಶರ್ಟ್ ತೊಗೊಂಡ್ರು 80. ಸೊ ಇದಿಷ್ಟು ಪೀಸ್ ಅವೈಲೇಬಲ್ ಇದೆ. ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಎಲ್ಲ ಕಡೆ ಗಾರ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿ ತುಂಬ ಕಷ್ಟಪಟ್ಟು ರೀಸ್ಟಾಕ್ ಮಾಡಿಸಿದ್ದೀನಿ. ಇಷ್ಟ ಆಗುತ್ತಾ ನೋಡಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.